ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ GK ಪೇಪರ್ ಸಲುವಾಗಿ ಇಂಡಿಯನ್ ಪಾಲಿಟಿ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2022 ಸೊ ಕ್ರ್ಯಾಶ್ ಇಯರ್ GK ಪೇಪರ್ಗಾಗಿ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲಿ 50 ಪ್ರಶ್ನೆಗಳನ್ನು ಆ್ಯಡ್ ಮಾಡಿರಲಾಗಿರ್ತದೆ. ಸೊ ಇದ್ರ ಜೊತೆಗೆ 20 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ ನಂತರ 20 ಮಾಕ್ ಟೆಸ್ಟ್ಗಳ PDF ಸೊಲ್ಯೂಷನ್ ನಿಮಗೆ ಲಭ್ಯವಾಗ್ತದೆ. ಇದರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ಕೂಡ ನಿಮಗೆ ಸಿಗ್ತದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ಕೇವಲ ನಿಮಗೆ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಜಾಯಿನ್ ಆಗೋದಿದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಲೆಟಸ್ ಮೂವ್ ಟು ದಿ ಕ್ವೆಶನ್ಸ್. ಅದೇ ರೀತಿ ಎಲ್ಲ 20 ಮಾಕ್ ಟೆಸ್ಟ್ಗಳಲ್ಲಿ ಪ್ರಶ್ನೆಗಳು ಉತ್ತರಗಳು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಎರಡೂ ಲ್ಯಾಂಗ್ವೇಜ್ನಲ್ಲಿ ಪ್ರಿಪೇರ್ ಮಾಡುವ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರ್ಯಾಶ್ ಕೋರ್ಸ್ ತುಂಬಾ ಅವಶ್ಯವಾಗಿದೆ. So let us move to the questions. Here the first question is, who was the first speaker of the Lok Sabha after India turned into republic? Yes, after an independence, who was the first speaker of the Lok Sabha? ಭಾರತವು ಗಣರಾಜ್ಯವಾದ ನಂತರ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಸೊ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ GV ಮಾವಲ್ಕರ್, option C BN Rao, option D HC Mukherjee. So after the republic, the first speaker of the Lok Sabha was GV Mavlankar. So ಭಾರತವು ಗಣರಾಜ್ಯವಾದ ನಂತರ ಲೋಕಸಭೆಯ ಮೊದಲ ಸ್ಪೀಕರ್ GV ಮಾವಲಂಕರ್ ಆಗಿದ್ದರು. ಸೊ ಈಗ GV ಮಾವಲಂಕರ್ ಅವ್ರ ಬಗ್ಗೆ ನೋಡಿದರೆ ಆನ್ 15 ಮೇ 1952, ಎಸ್, ಆನ್ 15 ಮೇ 1952, ಆಫ್ಟರ್ ದ ಫಸ್ಟ್ ಜನರಲ್ ಎಲೆಕ್ಷನ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ, ಮಾವಲಂಕರ್ ಹೂ ವಾಸ್ ರಿಪ್ರೆಸೆಂಟಿಂಗ್ ಅಹಮದಾಬಾದ್ ಫಾರ್ ಕಾಂಗ್ರೆಸ್ was elected the speaker of the first Lok Sabha. ಮೇ 15 1952 ಮೊದಲನೇ ಎಲೆಕ್ಷನ್ ಆದ ನಂತರ ಸೊ ಈ ಮಾವಲಂಕರ್ ಅವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಮಾವಲಂಕರ್ ಅವರು ಇವರು ಅಹಮದಾಬಾದ್ನಿಂದ ಕಾಂಗ್ರೆಸ್ಸನ್ನು ರಿಪ್ರೆಸೆಂಟ್ ಮಾಡಿರ್ತಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಹೂ ವಾಸ್ ದ ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯನ್ ಸ್ಟೇಟ್? ಸೊ ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಜಾನಕಿ ರಾಮಚಂದ್ರನ್, ಆಪ್ಷನ್ ಬಿ ಸುಚೇತಾ ಕೃಪಾಲಿನಿ, ಆಪ್ಷನ್ ಡಿ ಪದ್ಮಜಾ ನಾಯ್ಡು, ಆಪ್ಷನ್ ಡಿ ನಂದಿನಿ ಸತ್ಪತಿ. So here the right answer is option B, Sucheta Kripalini was the first woman chief minister of Indian state. So ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಾಲಿನಿ ಆಗಿದ್ದರು. ಸೊ ಇವರು ಯಾವ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗಿದ್ರಪ್ಪ ಅಂತಂದರೆ ಉತ್ತರ ಪ್ರದೇಶ್. ಸೊ ಸುಚೇತಾ ಕೃಪಾಲಿನಿ ವಾಸ್ ಬೆಂಗಾಲ್ ಇಂಡಿಯನ್ ಫ್ರೀಡಮ್ ಫೈಟರ್ and politician, and she served as the chief minister of Uttar Pradesh from 2nd October 1963 to 13 March 1967. ಸೊ ಈ ಸುಚೇತಾ ಕೃಪಾಲಿನಿ ಅವರು ಬೆಂಗಾಳದ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಮತ್ತು ಇವರು 1963 ಇಂದ 1967ವರೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. So the next question is, what is the minimum age to be the chief minister of a state? ಸೊ ರಾಜ್ಯದ ಮುಖ್ಯಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 years, ಆಪ್ಷನ್ ಬಿ 25 years, ಆಪ್ಷನ್ ಸಿ 30 years, ಆಪ್ಷನ್ ಡಿ 35 years. So very easy question. You need to remember the answer. The age to become chief minister of a state is 25. ಸೊ ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಲು ಕನಿಷ್ಠ 25 ವರ್ಷಗಳು ವಯಸ್ಸಾಗಿರಬೇಕು. ಸೊ ಇದರ ಜೊತೆಗೆ ಚೀಫ್ ಮಿನಿಸ್ಟರ್ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. he should be a member of the state legislature, and also minimum age is 25 years. The next question is, how many fundamental duties are included in Indian Constitution? ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ ಎ 9, ಆಪ್ಷನ್ ಬಿ 10, ಆಪ್ಷನ್ ಸಿ 11, ಆಪ್ಷನ್ ಡಿ 12. Yes, here the right answer is option C, 11 is the correct answer.
ಸೊ ದೇರ್ ಆರ್ 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಹಿಯರ್ ಯು ಕ್ಯಾನ್ ಸಿ ದ ಫಸ್ಟ್ ಒನ್ ಈಸ್ ಅಬೈಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ದಿ ನ್ಯಾಷನಲ್ ಫ್ಲಾಗ್ ಆ್ಯಂಡ್ ನ್ಯಾಷನಲ್ ಅಂತಮ್. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು. ಫಾಲೋ ಐಡಿಯಲ್ಸ್ ಆಫ್ ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಚಳುವಳಿಯ ಆದರ್ಶಗಳನ್ನು ಫಾಲೋ ಮಾಡುವುದು. ಪ್ರೊಟೆಕ್ಟ್ ಸಾವರೆಂಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಡಿಪೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸಸ್ ವೆನ್ ಕಾಲ್ಡ್ ಅಪಾನ್. ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್. ಪ್ರಿಸರ್ವ್ ಕಾಂಪೋಸಿಟ್ ಕಲ್ಚರ್. ಪ್ರಿಸರ್ವ್ ನ್ಯಾಚುರಲ್ ಎನ್ವೈರ್ಮೆಂಟ್. ಡೆವಲಪ್ ಸೈಂಟಿಫಿಕ್ ಟೆಂಪರ್. ಸೇಫ್ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ. ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್. duty for all parents or guardians to send their children in the age group of 6 to 14 years to schools. So these are the 11 fundamental duties of the Indian citizens. The next question is, the right to vote in elections to a parliament is ಫಂಡಮೆಂಟಲ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್, ಲೀಗಲ್ ರೈಟ್, ನ್ಯಾಚುರಲ್ ರೈಟ್. ಸಂಸತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾನದ ಹಕ್ಕು ಡ್ಯಾಶ್ ಹಕ್ಕಾಗಿದೆ. ಮೂಲಭೂತ ಹಕ್ಕು, ಸಾಂವಿಧಾನಿಕ ಹಕ್ಕು, ಕಾನೂನಾತ್ಮಕ ಹಕ್ಕು, ನೈಸರ್ಗಿಕ ಹಕ್ಕು. ಸೊ ದ ರೈಟ್ ಟು ವೋಟ್ ಈಸ್ ನೋನ್ ಆಸ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಸಂಸತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ನಾವು ಸಾಂವಿಧಾನಿಕ ಹಕ್ಕು ಎಂದು ಕರೆಯುತ್ತೇವೆ. So the next question is, right to property was removed from the list of fundamental rights during the rule of ಡ್ಯಾಶರ ಆಳ್ವಿಕೆಯಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಆಪ್ಷನ್ ಎ ಇಂದಿರಾ ಗಾಂಧಿ ಗವರ್ಮೆಂಟ್, ಆಪ್ಷನ್ ಬಿ ಮೊರಾರ್ಜಿ ದೇಸಾಯಿ ಗವರ್ಮೆಂಟ್, ಆಪ್ಷನ್ ಸಿ ನರಸಿಂಹರಾವ್ ಗವರ್ಮೆಂಟ್, ಆಪ್ಷನ್ ಡಿ ವಾಜಪೇಯಿ ಗವರ್ಮೆಂಟ್. ಎಸ್, ಆಸ್ ಯು ಆಲ್ ನೋ, ಡ್ಯೂರಿಂಗ್ ಮೊರಾರ್ಜಿ ದೇಸಾಯಿ ಗವರ್ಮೆಂಟ್, ಸೊ ದ ರೈಟ್ ಟು ಪ್ರಾಪರ್ಟಿ ವಾಸ್ ರಿಮೂವ್ಡ್. ಮೊರಾರ್ಜಿ ದೇಸಾಯಿ ಅವರ ಒಂದು ಸರ್ಕಾರದಲ್ಲಿ ಈ ಒಂದು ಆಸ್ತಿ ಹಕ್ಕನ್ನು ತೆಗೆಯಲಾಯಿತು. ಸೊ ದ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇವೆಂಚುಲಿ ಸ್ಕ್ರಾಪ್ಡ್ ದ ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿ ವಿತ್ ದ 44th amendment in the year of 1978. And the main motive of this removal was to reduce the boundaries of rich and poor. The next question is, which part of the Indian Constitution deals with fundamental rights? ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳ ಕುರಿತು ವ್ಯವಹರಿಸುತ್ತದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾರ್ಟ್ 3. ಸೊ ಭಾಗ 3 ಏನು ಮಾಡ್ತದೆ? ಮೂಲಭೂತ ಹಕ್ಕುಗಳ ಕುರಿತು ವ್ಯವಹರಿಸುತ್ತದೆ. So article 12 to 35, please remember the articles also. From article 12 to 35 contained in part 3 of the Indian Constitution deals with fundamental rights. So the next question is, which fundamental right according to Dr. Ambedkar is like the heart of the Constitution? Dr. Ambedkar ಅವರ ಪ್ರಕಾರ ಯಾವ ಮೂಲಭೂತ ಹಕ್ಕು ಸಂವಿಧಾನದ ಹೃದಯದಂತಿದೆ? ಆಪ್ಷನ್ ಎ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ರೈಟ್ ಟು ರಿಲಿಜನ್, ಧಾರ್ಮಿಕ ಹಕ್ಕು. ರೈಟ್ ಟು ಇಕ್ವಾಲಿಟಿ, ಸಮಾನತೆ ಹಕ್ಕು. ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಪ್ಲೀಸ್ ರಿಮೆಂಬರ್ ಆಪ್ಷನ್ ಎ. Sorry, here by mistakenly I wrote B. The right answer is option A, right to constitutional remedies, ಸಾಂವಿಧಾನಿಕ ಪರಿಹಾರಗಳ ಹಕ್ಕು. So Baba Saheb Ambedkar called the right to constitutional remedies as the heart and soul of our Indian Constitution, because it is the only right that makes the rest of the rights effective. Because ಉಳಿದ ಎಲ್ಲ ಹಕ್ಕುಗಳನ್ನು ಈ ಒಂದು ಹಕ್ಕು ಸಂರಕ್ಷಣೆ ಮಾಡುವುದರಿಂದ ಈ ಒಂದು ಹಕ್ಕನ್ನು ನಾವು ನಮ್ಮ ಸಂವಿಧಾನದ ಹೃದಯ ಅಂತ ಕರಿತೀವಿ. The next question is, in which state EVM was used for the first time in India? ಭಾರತದಲ್ಲಿ ಮೊದಲ ಬಾರಿಗೆ EVM ಅನ್ನು ಯಾವ ರಾಜ್ಯದಲ್ಲಿ ಬಳಸಲಾಯಿತು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಸೊ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕೇರಳ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಕೇರಳದಲ್ಲಿ ಮೊದಲ ಬಾರಿಗೆ EVM ಅನ್ನು ಎಲೆಕ್ಷನ್ನಲ್ಲಿ ಬಳಸಲಾಗ್ತದೆ. So the EVMs were first used in the year of 1982 in the by-election of North Paravur Assembly constituency in Kerala. The next question is, how many sessions are held in a year in Lok Sabha? ಲೋಕಸಭೆಯಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅಧಿವೇಶನಗಳು ನಡೆಯುತ್ತವೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 3. This here the right answer is option D 3.
So in India, the parliament conducts three sessions. The first session is on budget session in the month of January, February to May, and second session is monsoon session from July to August or September. Third session winter session November to December. ಸೊ ಮೊದಲ ಒಂದು ಸೆಷನ್ ಬಜೆಟ್ ಸೆಷನ್ ಆಗಿರ್ತದೆ. ಇದು ಜನವರಿ ಅಥವಾ ಫೆಬ್ರವರಿನಲ್ಲಿ ಆಗ್ತದೆ. ಸೊ ಸೆಕೆಂಡ್ ಸೆಷನ್ ಮಾನ್ಸೂನ್ ಸೆಷನ್ ಆಗಿರ್ತದೆ. ಇದು ಜುಲೈನಿಂದ ಆಗಸ್ಟ್ ಅಥವಾ ಸೆಪ್ಟೆಂಬರ್ವರೆಗೆ ನಡೀತದೆ. ವಿಂಟರ್ ಸೆಷನ್ ಇದು ನವೆಂಬರ್ದಿಂದ ಡಿಸೆಂಬರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಿಪ್ರೆಸೆಂಟೇಟಿವ್ಸ್ ಇನ್ ಬೋತ್ ದ ಹೌಸಸ್? ಉಭಯ ಸದನಗಳಲ್ಲಿ ಅತಿ ಹೆಚ್ಚು ಪ್ರತಿನಿಧಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಸೊ ಆನ್ಸರ್ ಆಲ್ರೆಡಿ ಇದೆ ಇಲ್ಲಿ, ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ರಿಪ್ರೆಸೆಂಟೇಟಿವ್ ಇನ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್. ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ದ ಹೌಸ್ according to the constitution is 552, in which 80 seats are from Uttar Pradesh. ಸೊ ಒಟ್ಟು 552 ಸೀಟ್ಗಳಲ್ಲಿ 80 ರಿಪ್ರೆಸೆಂಟೇಟಿವ್ಸ್ ಉತ್ತರ ಪ್ರದೇಶದಿಂದ ಇದ್ದಾರೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಇನ್ ವಿಚ್ ಇಯರ್ ದ ಫಸ್ಟ್ ಜನರಲ್ ಇಲೆಕ್ಷನ್ ಹೆಲ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1951 to 52. So general election will held in India between 25 October 1951 and 21 February 1952. So they were the first elections to the Lok Sabha after an independence. Okay friends, this is about our today's session. Once again I would like to tell you about our Karnataka Assistant Professor Recruitment crash course on GK paper. So here you will get 20 mock tests with solution PDF. You will get this PDF material of all our video lectures. So this crash course costs 9,000 rupees. If you want to join, you can send a WhatsApp message to this number or you can call us. So I wish all the best to all. Thank you.